ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ 2 ಸ್ಟೆಪ್ಪಲ್ಲಿ ಸೀರೆನ ಉಡಿಸ್ಬೋದು. ಸುಲಭವಾಗಿ ಒಂದು 5ರಿಂದ 10 ನಿಮಿಷದಲ್ಲೆಲ್ಲ ನಾವು ಈ ರೀತಿ ಸೀರೆನ ಉಡಿಸ್ಬೋದು. ಇದಕ್ಕೆ ಯಾವುದೇ ರೀತಿ ಕೋಲು ಏನು ಬಳಸೋಷ್ಟಿಲ್ಲ. ಬಿಂದಿಗೆ ಒಂದಿದ್ರೆ ಸಾಕು, ಆರಾಮಾಗಿ ನಾವು ಸೀರೆನ ಉಡಿಸ್ಕೋಬೋದು. ಮೊದಲಿಗೆ ಸೀರೆನ ನೀಟಾಗಿ ಈ ರೀತಿ ಒಂದು ಚಾಪೆ ಮೇಲೆ ಹಾಕಿ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ನೆರಿಗೆಗಳನ್ನ ಈ ರೀತಿ ಫೋಲ್ಡ್ ಮಾಡಿ ಒಂದೇ ಸಮವಾಗಿ ಬರೋ ಹಾಗೆ ನಾನಿಲ್ಲಿ ಫುಲ್ ಸೀರೆನ ಇಟ್ಕೋತಾ ಇದ್ದೀನಿ. ನಾವು ಸೆರಗಿಗೆ ಎಷ್ಟು ಬೇಕೋ ಬಟ್ಟೆ ನೋಡಿಕೊಂಡು ನಾನಿಲ್ಲಿ 1 ಮೀಟ್ರ್ ಅಥವಾ 1.5 ಮೀಟರ್ ಅಷ್ಟು ಬಟ್ಟೆ ಬಿಟ್ಟು ಸೆರಗನ್ನು ಸಹ ಫೋಲ್ಡ್ ಮಾಡಿ ಅದಕ್ಕೂ ಸಹ ಪಿನ್ ಹಾಕೋತಾ ಇದ್ದೀನಿ. ಈ ರೀತಿ ನಾವು ನೆರಿಗೆಗಳನ್ನ ಅರೇಂಜ್ ಮಾಡ್ಕೋಬೇಕಾದ್ರೆ ಮಧ್ಯ ಮಧ್ಯ ನೀಟಾಗಿ ಅದನ್ನು ಜೋಡಿಸ್ಕೊಂಡು ನಾವು ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕೊಂಡ್ರೆ ನೆರಿಗೆಗಳು ಓಪನ್ ಆಗಲ್ಲ, ನೀಟಾಗಿ ಹಾಗೆ ಇರುತ್ತೆ. ನಾವು ಯಾವ ರೀತಿ ಇಡ್ತಿರ್ತೀವೋ ಹಾಗೆಯೇ ನಾವು ನೋಡಿಕೊಂಡು ಸೆರಗಿಗೆ ಅಂತ ಎಷ್ಟು ಬೇಕೋ ಅಷ್ಟು ಬಟ್ಟೆ ಬಿಟ್ಟು ಮಿಕ್ಕಿದ ಬಟ್ಟೆನಲ್ಲಿ ಈ ರೀತಿ ನೆರಿಗೆಗಳನ್ನ ನೀಟಾಗಿ ಹಿಡಿದು ಆ ಕಡೆ ಈ ಕಡೆ ಒಂದ್ಸರಿ ನೆರಿಗೆಗಳನ್ನ ಅರೇಂಜ್ ಮಾಡಿಕೊಂಡು ಆಮೇಲೆ ಬಟ್ಟೆ ಕ್ಲಿಪ್ ಹಾಕೋಬೇಕು. ಈ ರೀತಿ ಜಾರ್ಜೆಟ್ ಸ್ಯಾರಿ ಆದರೆ ಸ್ವಲ್ಪ ಜಾರ್ತಾ ಇರುತ್ತೆ, ಸೊ ಅದಕ್ಕೆ ನಾವು ಬಟ್ಟೆ ಪಿನ್ನನ್ನು ಹಾಕಿದ್ರೂ ಸಹ ನೆರಿಗೆಗಳು ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ಸೆರಗಿಗೆ ಅಂತ 1.5 ಮೀಟರ್ ಅಷ್ಟು ಬಟ್ಟೆ ಬಿಟ್ಟಿದ್ದೀನಿ. 1.5 ಮೀಟರ್ ಬಟ್ಟೆನ ಈ ರೀತಿ ಬಿಟ್ಟಾದಮೇಲೆ ನಾವು ಪ್ಲೀಟ್ಸ್ ಇಡ್ತಿರ್ತೀವಲ್ಲ ಅದನ್ನೆಲ್ಲ ಈ ರೀತಿ ಒಂದ್ಸರಿ ನೀಟಾಗಿ ಅದು ಹಿಂದೆ ಮುಂದೆ ಆಗಿರುತ್ತಲ್ಲ ಅದನ್ನು ಸಮವಾಗಿ ಮಾಡಿಕೊಂಡು ಆ ಕಡೆ ಒಂದು ಬಟ್ಟೆ ಕ್ಲಿಪ್ಪು ಈ ಕಡೆ ಒಂದು ಬಟ್ಟೆ ಕ್ಲಿಪ್ ಹಾಕೋತಾ ಇದ್ದೀನಿ. ಈ ರೀತಿ ಬಟ್ಟೆ ಕ್ಲಿಪ್ಪನ್ನ ಒಂದು 4ರಿಂದ 5 ಮಾಡಿಕೊಂಡ್ರೆ ನಮಗೆ ಇದೇ ನೆರಿಗೆಗಳನ್ನ ಹಿಡ್ದಾದ್ಮೇಲೆ ಅದು ಹಿಂದೆ ಮುಂದೆ ಹೋಗೋದು ಕಂಟ್ರೋಲ್ ಆಗುತ್ತೆ. ಸೊ ಈ ರೀತಿ ನಾವು ಬಟ್ಟೆ ಕ್ಲಿಪ್ಪನ್ನು ಹಾಕೋದ್ರಿಂದ ನೋಡಿ ನಾನಿಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಬಟ್ಟೆ ಕ್ಲಿಪ್ಪನ್ನು ಹಾಕೊಂಡಿದ್ದೀನಿ. ಇದೇ ರೀತಿ ಕೆಳಗಡೆ ಲಾಂಗ್ ಬಾರ್ಡರ್ ಇದೆಲ್ಲ ಆದರೂ ಆ ಸೈಡು ಸಹ ನೆರಿಗೆಗಳನ್ನ ಅರೇಂಜ್ ಮಾಡಿಕೊಂಡು ನಾನಿಲ್ಲಿ ಬಟ್ಟೆ ಕ್ಲಿಪ್ಪನ್ನು ಹಾಕೋತಾ ಇದ್ದೀನಿ. 2 ಸೈಡು ನೆರಿಗೆಗಳನ್ನ ಅರೇಂಜ್ ಮಾಡಿಕೊಂಡು ಬಟ್ಟೆ ಕ್ಲಿಪ್ಪನ್ನು ಹಾಕೊಂಡಾದ್ಮೇಲೆ ಸೆರಗಿಗೆ ಅಂತ ನಾವು 1.5 ಮೀಟರ್ ಅಷ್ಟು ಬಟ್ಟೆ ಬಿಟ್ಟಿದ್ದೀವಲ್ಲ ಆ ಬಟ್ಟೆನ ತೊಗೊಂಡು ನಾವಿಲ್ಲಿ ಸೆರಗನ್ನು ನಾವು ಯಾವ ರೀತಿ ಸೀರೆ ಉಟ್ಕೋಬೇಕಾದ್ರೆ ಸೆರಗಿಗೆ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸ್ ಇಟ್ಕೋತೀವೋ ಅದೇ ರೀತಿ ನಾವು ಇಲ್ಲಿ ದೇವ್ರು ಗುಡಿಸ್ಬೇಕಾದ್ರೂ ಸಹ ಸೆರಗಲ್ಲಿ ನಾನಿಲ್ಲಿ ಆ ಪ್ಲೀಟ್ಸನ್ನು ಎದ್ದು ಪಿನ್ ಹಾಕೋತಾ ಇದ್ದೀನಿ. 1-2 ಪಿನ್ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ 1.5 ಮೀಟರ್ ಅಷ್ಟು ಬಟ್ಟೆನ ಬಿಟ್ಟಿದ್ದೀನಿ. ಆ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಸೆರಗಲ್ಲಿ ನೆರಿಗೆಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಕೊನೆಯಲ್ಲಿ 1 ಪಿನ್ ಹಾಕ್ಕೋಬೇಕು. ಆ ನೆರಿಗೆಗಳು ಓಪನ್ ಆಗದೆ ಇರೋ ಹಾಗೆ 1 ಪಿನ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಮಧ್ಯದಲ್ಲಿ ಇರೋ ಬಟ್ಟೆನೆಲ್ಲ ನೀಟಾಗಿ ನೆರಿಗೆಗಳನ್ನ ಸಮವಾಗಿ ಬರೋ ಹಾಗೆ ಅರೇಂಜ್ ಮಾಡಿಕೊಂಡು ಅಲ್ಲೊಂದು ಪಿನ್ ಹಾಕ್ಕೊಂಡ್ರೆ ಅದು ಸ್ಟಿಫ್ ಆಗಿರುತ್ತೆ, ಓಪನ್ ಆಗಲ್ಲ. ಈ ರೀತಿ ನೀಟಾಗಿ ಮಾಡಿಕೊಂಡು ನೆರಿಗೆಗಳಿಗೆ ಮಧ್ಯದಲ್ಲೂ ಸಹ 1 ಪಿನ್ ಹಾಕ್ಕೊಂಡ್ಬಿಟ್ಟು ಸೀರೆನ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಒಂದು 5ರಿಂದ 10 ನಿಮಿಷದಲ್ಲೆಲ್ಲ ಸೀರೆನ 2 ಸ್ಟೆಪ್ಸ್ ಸೀರೆನ ಉಡಿಸ್ಕೋಬೋದು. ನಾನಿಲ್ಲಿ 2 ಬಿಂದಿಗೆನ ಬಳಸಿದ್ದೀನಿ. ನಾವು ಸ್ಟ್ಯಾಂಡ್ ಏನಾದರೂ ಹೈಟ್ ಆಗಿದ್ರೆ ಕಳಶ ಕೂರಿಸೋದಕ್ಕೆ 1 ಬಿಂದಿಗೆ ಬಳಸ್ತೀವಲ್ಲ ಆ ಒಂದೇ ಬಿಂದಿಗೆನಲ್ಲೇ ಸಹ ಲಕ್ಷ್ಮಿಗೆ ಸೀರೆನ 2 ಸ್ಟೆಪ್ ಬರೋ ಹಾಗೆ ಉಡಿಸ್ಬೋದು. ಇದಕ್ಕೆ ಯಾವುದೇ ರೀತಿ ಕೋಲು ಬೇಕಾಗಿಲ್ಲ. ಇಲ್ಲೂ ಸಹ 1 ಪಿನ್ ಹಾಕ್ಕೊಂಡ್ರೆ ಸೀರೆ ನೆರಿಗೆಗಳು ಚೆದರೋಗ್ತಾ ಇರೋ ಹಾಗೆ ಇರುತ್ತೆ. ಸೊ ಈಗ ಸ್ಯಾರಿ ರೆಡಿ ಆಗಿದೆ. ಈ ಸ್ಯಾರಿನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ಕೂರಿಸೋದಕ್ಕೆ ಮೊದಲಿಗೆ ಈ ರೀತಿ ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಕೊಂಡು ಕಳಶನ ಕೂರಿಸ್ಕೋತಾ ಇದ್ದೀವಲ್ಲ ಆ ಕಳಶನ ಕೂರಿಸ್ಕೋಬೇಕಾದ್ರೆ ಫಸ್ಟ್ ಮೊದಲಿಗೆ ಈ ರೀತಿ ಬಿಂದಿಗೆ ಇಟ್ಟು ನಾವಿಲ್ಲಿ ಸೀರೆನ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಲಾಂಗ್ ಬಾರ್ಡ್ರ್ ಬರೋದು ಕೆಳಗಡೆ ಬರೋ ಹಾಗೆ ಮತ್ತು ಶಾರ್ಟ್ ಬಾರ್ಡ್ರು ಈ ರೀತಿ ಅರ್ಧಕ್ಕೆ ಬರೋ ಹಾಗೆ ಫೋಲ್ಡ್ ಮಾಡಿಕೊಂಡು ಸೀರೆನ ಇಲ್ಲಿ ನಾನು ಒಂದು ದಾರ ತಗೋತಾ ಇದ್ದೀನಿ. ದಾರ ತೊಗೊಂಡು ಮಧ್ಯಕ್ಕೆ ಈ ರೀತಿ ಕಟ್ಕೋಬೇಕು. ಬಿಂದಿಗೆ ಮೊದಲಿಗೆ 1 ಬಿಂದಿಗೆ ಇಟ್ಟು ಆ ಬಿಂದಿಗೆಗೆ ಈ ರೀತಿ ಟೈಟಾಗಿ ಕಟ್ಕೋಬೇಕು. ಒಂದು ಸ್ವಲ್ಪ ನೆರಿಗೆಗಳನ್ನ ಜರುಗಿಸ್ಕೊಳ್ಳೋ ಹಾಗೆ ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಸಾಕು. ಲೂಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಫಸ್ಟು ಮೇಲೆ ಇರೋ ನೆರಿಗೆಗಳಿರುತ್ತಲ್ಲ ಅದನ್ನು ಮೇಲೆಗೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಾವು ಕ್ಲಿಪ್ ಹಾಕಿರ್ತೀವಲ್ಲ ನೆರಿಗೆಗಳಿಗೆ ಅದನ್ನು ತೆಗೆದುಬಿಟ್ಟಾದ್ಮೇಲೆ ಲಾಂಗ್ ಬಾರ್ಡರ್ ಇರುತ್ತಲ್ಲ ಆ ನೆರಿಗೆಗಳು ಹೇಗೆ ಯಾವ ರೀತಿ ಇದೆಯೋ ಆ ನೆರಿಗೆಗಳನ್ನೆಲ್ಲ ಈ ರೀತಿ 2 ಸೈಡು ಫುಲ್ಲು ಬಿಂದಿಗೆ ಸುತ್ತು ಕವರ್ ಆಗೋ ಹಾಗೆ ನೆರಿಗೆಗಳನ್ನ ಫಸ್ಟು ಈ ರೀತಿ ಸಮವಾಗಿ ಅರೇಂಜ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಕೊನೆಯಲ್ಲಿ ಬಟ್ಟೆ ಕ್ಲಿಪ್ ಹಾಕಿರ್ತೀವಲ್ಲ ಅದನ್ನ ತೆಗ್ದಾದ್ಮೇಲೆ 2 ಸೈಡು ಈ ರೀತಿ ನೆರಿಗೆಗಳನ್ನ ಸಮವಾಗಿ ಬರೋ ಹಾಗೆ ನೀಟಾಗಿ ಅರೇಂಜ್ ಮಾಡ್ಕೊಂಡಾದ್ಮೇಲೆ ನಾವು ಮೇಲೆ ನೆರಿಗೆ ಹಿಡಿದು ದಾರ ಕಟ್ಟಿದ್ದೀವಲ್ಲ ಅದನ್ನು ಸಹ ಇದೇ ರೀತಿ ಸಮವಾಗಿ ಅರೇಂಜ್ ಮಾಡ್ಕೋಬೇಕು. ದಾರ ಓಪನ್ ಆಗದೆ ಇರೋ ಹಾಗೆ ನಾವು ಸ್ವಲ್ಪ ಟೈಟಾಗಿ ಕಟ್ಟಿರಬೇಕು. ದಾರ ಕಟ್ಟಿರ್ತೀವಲ್ಲ ಅಲ್ಲಿ ಬಟ್ಟೆನ ಈ ರೀತಿ ನೆರಿಗೆಗಳನ್ನ ರೆಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಜರುಗಿಸ್ಕೊಂಡ್ರೆ ನೀಟಾಗಿ ಬಿಂದಿಗೆ ಸುತ್ತೂ ಪ್ಲೀಟ್ಸು ನೀಟಾಗಿ ಕೂರುತ್ತೆ. ಸೊ ಈ ರೀತಿ ಒಂದು ಸೈಡ್ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸೈಡು ಸಹ ನೆರಿಗೆಗಳನ್ನ ಅರೇಂಜ್ ಮಾಡ್ಕೋಬೇಕು. ಇದು ಸ್ವಲ್ಪ ನೋಡಿ ಈ ರೀತಿ ನೆರಿಗೆಗಳನ್ನ
ಒಂದು ಸೈಡ್ಗೆ ಮಾಡಾದಮೇಲೆ ಇನ್ನೊಂದು ಸೈಡ್ಗೆ ಈ ರೀತಿ ನೆರಿಗೆಗಳನ್ನ ನೀಟಾಗಿ ಒಂದ್ರ ಪಕ್ಕ ಒಂದು ಬರೋ ಹಾಗೆ ಅರೇಂಜ್ ಮಾಡ್ಕೋಬೇಕು. ಅರೇಂಜ್ ಮಾಡ್ಕೊಂಡಾದ್ಮೇಲೆ ಮೇಲೆ ನಾವು ಇಲ್ಲಿ ಅರ್ಧಕ್ಕೆ ಕಟ್ಟಿರ್ತೀವಲ್ಲ ನೆರಿಗೆಗಳಿರುತ್ತಲ್ಲ ಅದನ್ನು ಸಹ ಓಪನ್ ಮಾಡಿಕೊಂಡು ಮೇಲೆ ಸೈಡಲ್ಲಿ ಸೇಮ್ ನಾವು ಕೆಳಗಡೆ ಯಾವ ರೀತಿ ನೆರಿಗೆಗಳನ್ನ ಅರೇಂಜ್ ಮಾಡಿಕೊಂಡು ಅದೇ ರೀತಿ ಸುತ್ತೂ ಈ ರೀತಿ ನೆರಿಗೆಗಳು ಬರೋ ಹಾಗೆ ಬಿಂದಿಗೆಗೆ ಅರೇಂಜ್ ಮಾಡ್ಕೋಬೇಕು. ಸೊ ದಾರ ಸ್ವಲ್ಪ ಲೂಸ್ ಆದರೆ ಅದನ್ನು ಟೈಟಾಗಿ ಕಟ್ಕೋಬೇಕು. ಸೊ ನಾವು ಈ ರೀತಿ ನೆರಿಗೆಗಳನ್ನ ಆ ಕಡೆ ಈ ಕಡೆ ಜರುಗಿಸ್ಕೋಬೇಕಾದ್ರೆ ಸ್ವಲ್ಪ ದಾರ ಲೂಸ್ ಆಗ್ತಾ ಇರುತ್ತೆ. ಸೊ ನೋಡಿಕೊಂಡು ಅದು ಓಪನ್ ಆಗದೆ ಇರೋ ಹಾಗೆ ಟೈಟಾಗಿ ಕಟ್ಕೊಂಡ್ರೆ ಒಳ್ಳೆಯದು. ಸೊ ಈಗ ನೋಡಿ ಬಟ್ಟೆನ ನಾನು 2 ಸ್ಟೆಪ್ಪಲ್ಲಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳೋದಾಗಿದೆ. ಈಗ ಮೇಲೆ ಇನ್ನೊಂದು ಬಿಂದಿಗೆ ಇಡೋದಕ್ಕೆ ಆ ಬಿಂದಿಗೆ ಕಲ್ಲದೆ ಇರೋ ಹಾಗೆ ಕೆಳಗಡೆ ನಾವು ಬಿಂದಿಗೆ ಕೂರಿಸಿರ್ತೀವಲ್ಲ ಅದಕ್ಕೆ ಡಬಲ್ ಸೈಡೆಡ್ ಗಮ್ ಟೇಪ್ ಹಾಕಿ ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಮೇಲೆ ಬಿಂದಿಗೆನಲ್ಲಿ ನಾವು ನೀರು ಅಥವಾ ಅಕ್ಕಿ ಹಾಕಿರೋದ್ರಿಂದ ಪ್ಲೀಟ್ ಇರುತ್ತಲ್ಲ, ಸೊ ಬಿಂದಿಗೆ ಅಲ್ಗಾಡಲ್ಲ. ನೋಡಿಕೊಂಡು ನಾವು ನೀಟಾಗಿ ಈ ರೀತಿ ಸೆರಗಿಗೆ ಪ್ಲೀಟ್ಸ್ ಇರ್ತಿರ್ತೀವಲ್ಲ ಆ ಬಿಂದಿಗೆಗೆ ನಾವು ಈ ರೀತಿ ಅರೇಂಜ್ ಮಾಡ್ಕೋಬೇಕು. ಸೊ ನೋಡಿ ನಾನಿಲ್ಲಿ ಸೆರಗಿಗೆ ಅಂತ ಪ್ಲೀಟ್ಸ್ ಇರ್ತಿದ್ನಲ್ಲ ಅದನ್ನು ಈ ರೀತಿ ಬಿಂದಿಗೆ ಸುತ್ತೂ ಆ ಸೆರಗನ್ನು ಈ ರೀತಿ ಬಟ್ಟೆ ಸುತ್ತಕೊಂಡು ಆ ಬಿಂದಿಗೆ ಕಾಣದೇ ಇರೋ ಹಾಗೆ ನೀಟಾಗಿ ನಾವು ಅರೇಂಜ್ ಮಾಡ್ಕೋಬೇಕು. ಮೊದಲಿಗೆ ನಾವು ನೆರಿಗೆ ಇಡ್ತಿರ್ತೀವಲ್ಲ ಸ್ಟಾರ್ಟಿಂಗು ಅದಕ್ಕೆ ನಾವು ಈ ರೀತಿ ಪಿನ್ ಹಾಕ್ಕೋಬೇಕು. ಪಿನ್ ಹಾಕ್ಕೊಂಡು ಆದಮೇಲೆ ಅದು ಒಂಚೂರು ಬಿಂದಿಗೆ ಮೇಲೆ ಕಾಣಿಸ್ದೇ ಇರೋ ಹಾಗೆ ನೀವು ನೀಟಾಗಿ ಬಟ್ಟೆನ ಸುತ್ತಕೊಂಡು ಆ ಬಿಂದಿಗೆಗೆ ಈ ರೀತಿ ಒಂದು ಪಿನ್ ಹಾಕ್ಕೋಬೇಕು. ಪಿನ್ ಹಾಕ್ಕೊಂಡು ನಾವು ನೆರಿಗೆ ಹಿಡಿದು ಕ್ಲಿಪ್ ಹಾಕಿರ್ತೀವಲ್ಲ ಆ ಕ್ಲಿಪ್ಪನ್ನು ತೆಗೆದುಬಿಟ್ಟು ನಾವು ಎಷ್ಟು ನೆರಿಗೆ ಇಡ್ತಿರ್ತೀವಿ ಆ ನೆರಿಗೆನ ಈ ರೀತಿ ನಾರ್ಮಲ್ ಆಗಿ ನೆರಿಗೆಗಳನ್ನ ಈ ರೀತಿ ಕೂರಿಸ್ಕೊಂಡು ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಇಲ್ಲಿ ನಾವು ಯಾವುದೇ ಕೋಲ್ ಬಳಸದೇ ಇರೋದ್ರಿಂದ ನಾನು ಇಲ್ಲಿ ಪಿನ್ ಹಾಕಿ ಆ ನೆರಿಗೆಗಳನ್ನ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಪಿನ್ ಹಾಕಿ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಬಟ್ಟೆನ ಹಿಂದೆ ಎಲ್ಲ ನೀಟಾಗಿ ಆ ಸೆರಗನ್ನ ಓಪನ್ ಮಾಡಿ ಬಿಂದಿಗೆ ಕಾಣಿಸ್ದೇ ಇರೋ ಹಾಗೆ ರೆಡ್ ಮಾಡಬೇಕು ಸೀರೆನ. ಈ ರೀತಿ ಆದಮೇಲೆ ನಾವು ಸೆಂಟರಲ್ಲಿ ನಾವು ನೆರಿಗೆಗಳನ್ನ ಕೂರಿಸಿದ್ದೀವಲ್ಲ ಅಲ್ಲಿ ಬೇಕಾದರೆ ನಾವು ಡಾಬ್ ಹಾಕ್ಕೋಬೋದು. ನಾವು ಯಾವ್ಯಾವ ಒಡವೆ ಬೇಕೋ ಅದನ್ನೆಲ್ಲ ಹಾಕಿ ಹೂವೆಲ್ಲ ಹಾಕ್ಬಿಟ್ಟು ನಾವು ಕಳಶ ಕೂರಿಸಿದ್ರೆ 2 ಸ್ಟೆಪ್ಪಲ್ಲಿ ಈ ರೀತಿ ನಾವು ಸೀರೆನ ಸುಲಭವಾಗಿ ರೆಡಿ ಮಾಡ್ಕೋಬೋದು. ಬಿಗಿನರ್ಸು ಸಹ ಈಸಿಯಾಗಿ ಯಾವುದೇ ಕೋಲ್ ಬಳಸ್ದಿರ ಈ ರೀತಿ ಸೀರೆನ ಉಡಿಸ್ಬೋದು ವರಮಹಾಲಕ್ಷ್ಮಿಗೆ. ನೋಡಿ ಮಧ್ಯದಲ್ಲಿ ಈ ರೀತಿ ಡಾಬ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನೆರಿಗೆಗಳು 1 ಸ್ಟೆಪ್ಪು ಮತ್ತು ನಾವು ಸೀರೆನೇ 2 ಸ್ಟೆಪ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ 3 ಸ್ಟೆಪ್ ಥರ ಕಾಣುತ್ತೆ. ಈಗ ನೋಡಿ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸಿದ್ದಾಯಿತು. ನಾವು ಕಳಶ ಕೂರಿಸಿದ್ದಾದಮೇಲೆ ಲಕ್ಷ್ಮಿ ಈ ರೀತಿ ಕಾಣ್ತಾಳೆ. ನಾವು ಬೇಕು ಅಂದರೆ ತೆಂಗಿನಕಾಯಿ ಇಟ್ಟು ಕಳಶಕ್ಕೆ ಮುಖವಾಡ ಇದ್ದರೆ ಮುಖವಾಡನ ಹಾಕ್ಕೊಂಡ್ರೆ ಸೀರೆ ಉಡಿಸಿದ್ದಾಗಿದೆ. ನಾವು ಎಲ್ಲ ಹೂವಿಂದನೂ ಅಲಂಕಾರ ಮಾಡಿಕೊಂಡ್ರೆ ವರಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣ್ತಾಳೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.